ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಈ ಸೆಕ್ಟರ್ ಬಗ್ಗೆ ವಿಷಯಗಳು ಈಗ ಮುನ್ನೆಲೆಗೆ ಬರ್ತಿದ್ದಾವೆ, ಯಾವ ಸೆಕ್ಟರ್ ಇದು, ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಎಸ್ಪೆಷಲಿ ದೇಶಗಳು ತಮ್ಮ ಸ್ಟ್ರಾಟಜಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿದೆ. ಅಂತಹ ಪಾಠಗಳು ಇತ್ತೀಚಿನ ಸಮಸ್ಯೆಗಳಿಂದ ಕಲಿಬೇಕಾಗ್ತಾ ಇದೆ. ಜೊತೆಗೆ ಈ ಬದಲಾದ ಸನ್ನಿವೇಶದಲ್ಲಿ ಈ ಸೆಕ್ಟರ್ಗೆ ಯಾವ ರೀತಿಯ ಬೆನಿಫಿಟ್ಸ್ ಆಗ್ಬೋದು, ಯಾವೆಲ್ಲ ಸ್ಟಾಕ್ ಗಳಿಗೆ ಇದರ ಅನುಕೂಲ ಆಗ್ಬೋದು, ಈ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೆ, ಇವತ್ತಿನ ಸೆಕ್ಟರ್ ಗೆ ಹೋಗೋದಕ್ಕೆ ಮುಂಚೆ ಆ ಸೆಕ್ಟರ್ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ, ಯಾವುದರಿಂದ ಮುನ್ನೆಲೆಗೆ ಬರ್ತಾ ಇದೆ ಅದನ್ನ ತಿಳ್ಕೊಂಡು ಮುಂದುವರಿಯೋದಾದ್ರೆ, ಮೊದಲಿಗೆ ಈಗ ನಡೀತಿರೋ ಅಂತ ಯುದ್ಧ ಅಥವಾ ವಾರ್, ನಿಮಗೆ ಗೊತ್ತಿರೋ ಹಾಗೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಯುದ್ಧ ನಡೀತಿದೆ. ಜೊತೆಗೆ 2022ರಿಂದ ಕೂಡ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ. ಹಾಗೆ ಇತ್ತೀಚೆಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕಾನ್ಫ್ಲಿಕ್ಟ್ ಆಯ್ತು. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಸೆಕ್ಟರ್ ತುಂಬಾನೇ ಗಮನ ಸೆಳೆದಿದೆ. ಹಾಗೆ ಇಷ್ಟ ಹೇಳಿದ ತಕ್ಷಣ ನಿಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಬಂದಿರುತ್ತೆ, ಇದು ಡಿಫೆನ್ಸ್ ಸೆಕ್ಟರ್ ಅಂತ. ಬಟ್ ಡಿಫೆನ್ಸ್ ಸೆಕ್ಟರ್ ಅಲ್ಲೇ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ಇದು. ನಾನು ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ನ ಕವರ್ ಮಾಡ್ತಾ ಇಲ್ಲ, ಅದರಲ್ಲಿ ಬರುವಂತ ಒಂದು ಸ್ಪೆಸಿಫಿಕ್ ಸೆಗ್ಮೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ, ಏನು, ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಜಸ್ಟ್ ಮುಂದುವರಿಸಿ. ಹಾಗೆ ಈ ಯುದ್ಧದಲ್ಲಿ ಸಾಕಷ್ಟು ಪಾಠಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಸ್ಪೆಷಲಿ ಯುದ್ಧದಲ್ಲಿ ಭಾಗವಹಿಸಿರುವಂತ ದೇಶಗಳು ಒಂದು ಕಡೆ ಆದ್ರೆ, ಭಾಗವಹಿಸದೆ ಆಚೆ ನಿಂತ್ಕೊಂಡು ನೋಡ್ತಿರುವಂತ ದೇಶಗಳು ಕೂಡ ದೊಡ್ಡ ಪಾಠವನ್ನ ಕಲಿತಿದ್ದಾವೆ. ಅದರಲ್ಲಿ ಭಾರತ ಕೂಡ ಒಂದು. ಮುಂದಿನ ದಿನಗಳಲ್ಲಿ ತಮ್ಮ ಸ್ಟ್ರಾಟಜಿಯನ್ನ ಬದಲಾಯಿಸಿಕೊಳ್ಬೇಕಾದಂತ ಸನ್ನಿವೇಶ ಬರ್ತಾ ಇದೆ. ಯಾಕೆ ಈ ಸನ್ನಿವೇಶ ಬರ್ತಾ ಇದೆ ಅಂತಂದ್ರೆ, ಅದು ಕಾಸ್ಟ್. ಇಷ್ಟು ದಿನ ಯುದ್ಧಗಳು ಹೇಗೆ ನಡೀತಿತ್ತು ಅಂತಂದ್ರೆ, ಯಾರು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಳಸ್ತಾರೆ, ಯಾರು ಅಡ್ವಾನ್ಸ್ಡ್ ಆಯುಧಗಳನ್ನ ಬಳಸ್ತಾರೆ, ಅವರುಗಳು ಎಡ್ಜ್ ಅನ್ನ ಪಡ್ಕೊಳ್ತಾ ಇದ್ರು ಅಥವಾ ಮುಂದೆ ಇರ್ತಾ ಇದ್ರು. ಆದ್ರೆ ಈಗ ಟೆಕ್ ನ ಜೊತೆಗೆ ಕಾಸ್ಟ್, ಲೋ ಕಾಸ್ಟ್ ಅಂಡ್ ಹೈ ಕಾಸ್ಟ್, ಕಾಸ್ಟ್ ಕೂಡ ಮ್ಯಾಟರ್ ಆಗ್ತಾ ಇದೆ. ಯಾಕೆ ಮ್ಯಾಟರ್ ಆಗ್ತಿದೆ ಬನ್ನಿ ನೋಡೋಣ. ಗೆಳೆಯರೆ, ದ ವಾರ್ ದಟ್ ಚೇಂಜಸ್ ಎವ್ರಿಥಿಂಗ್. ಒಂದು ಯುದ್ಧ ನಡೆದ್ರೆ ಅಲ್ಲಿ ಸಾಕಷ್ಟು ಪಾಠಗಳು ನಮ್ಗೆ ಕಲಿಯಲಿಕ್ಕೆ ಸಿಗುತ್ತೆ. ಇಲ್ಲಿ ನಾವು ಸ್ವತಃ ಯುದ್ಧಗಳಲ್ಲಿ ಭಾಗವಹಿಸಿಲ್ಲ ಅಂದ್ರೂ ಕೂಡ ಬೇರೆಯವರು ಭಾಗವಹಿಸಿ ಅಲ್ಲಿ ಏನೆಲ್ಲ ನಡೀತಿದೆ ಅದನ್ನ ನೋಡಿ ಕೂಡ ನಾವು ಸಾಕಷ್ಟು ವಿಷಯಗಳಲ್ಲಿ ಬದಲಾವಣೆಗಳನ್ನ ತಂದ್ಕೊಳ್ಬೇಕಾಗುತ್ತೆ. ಅದೇ ಈಗ ಆಗ್ತಾ ಇರೋದು. ಮೇ ಬಿ ಈ ಪಿಕ್ಚರ್ ಅನ್ನ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ಸೆಕ್ಟರ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ ಅಂತ. ಖಂಡಿತ ಅದು ಡ್ರೋನ್ ಸೆಕ್ಟರ್. ಯಾಕೆ ಡ್ರೋನ್ ಸೆಕ್ಟರ್ ಮುನ್ನೆಲೆಗೆ ಬರ್ತಾ ಇದೆ? ಇತ್ತೀಚಿನ ಇರಾನ್, ಇಸ್ರೇಲ್, US ವಾರ್ ಸಾಕಷ್ಟು ಪಾಠಗಳನ್ನ ಕಲಿಸ್ತಿದೆ ಡ್ರೋನ್ ವಿಚಾರದಲ್ಲಿ. ಇದೇ ರೀತಿ ಪಾಠಗಳು ನಮ್ಮ ಭಾರತ ಹಾಗೂ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ನ ನಡುವೆ ಕೂಡ ಕಂಡು ಬಂದಿತ್ತು. ಅಲ್ಲಿಂದ ಕೂಡ ಸಾಕಷ್ಟು ಪಾಠಗಳು ಈಗಾಗಲೇ ಕಲ್ತಿದ್ದೀವಿ. ಸರ್ಕಾರ ಕೂಡ ಆದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತಿದೆ. ಮುಂದೆ ಕೂಡ ಆ ಬದಲಾವಣೆಗಳು ನಿರಂತರವಾಗಿರುತ್ತೆ. ನಾನು ಅವಾಗ್ಲೇ ಹೇಳಿದೆ ಕಾಸ್ಟ್ ಅಂತ. ದ ಕೋರ್ ಐಡಿಯಾ ಏನಂತಂದ್ರೆ, ಇತ್ತೀಚಿನ ಯುದ್ಧಗಳದು ಅಥವಾ ಎಸ್ಪೆಷಲಿ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಎಕನಾಮಿಕ್ಸ್ ಓವರ್ ಟೆಕ್ನಾಲಜಿ. ಅಮೆರಿಕ ಹಾಗೂ ಇಸ್ರೇಲ್ ಎರಡು ಕೂಡ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಹೊಂದಿದ್ದಾವೆ, ಏರ್ ಸುಪೀರಿಯಾರಿಟಿಯನ್ನ ಹೊಂದಿದ್ದಾವೆ. ಬಟ್ ಸ್ಟಿಲ್ ಇರಾನ್ ಎಲ್ಲಿ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ತಿದೆ ಅಂದ್ರೆ, ತನ್ನ ಡ್ರೋನ್ ಡಾಕ್ಟ್ರೈನ್ ಅಲ್ಲಿ. ಬೆಸ್ಟ್ ಟೆಕ್ನಾಲಜಿಗಿಂತ ಬೆಸ್ಟ್ ಎಕನಾಮಿಕ್ಸ್ ಮ್ಯಾಟರ್ ಆಗ್ತಾ ಇದೆ. ಈಗ ಈ ಯುದ್ಧ ಕಲಿಸ್ತಿರುವಂತಹ ಪಾಠ ನಮ್ಗೆ ಇದೆ. ಯಾಕೆ ಅಂತಂದ್ರೆ, ಡ್ರೋನ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಕಡಿಮೆ ಅಮೌಂಟ್ ಅಲ್ಲಿ ಸಾಧ್ಯ ಆಗುತ್ತೆ. ಅಂದ್ರೆ 20,000ದಿಂದ 50,000 ಆಗ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೂಡ ಆಗ್ಬೋದು. ಆದ್ರೆ ಇದೇ ಡ್ರೋನ್ ಅನ್ನ ಹೊಡಿಲಿಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಬಳಸ್ತಾ ಇರೋದು ಇಂಟರ್ಸೆಪ್ಟರ್ ಮಿಸೈಲ್ಸ್. ಆ ಮಿಸೈಲ್ ಕಾಸ್ಟ್ ಅಪ್ ಟು $4 ಲಕ್ಷ ವರೆಗೂ ಕೂಡ ಆಗುತ್ತೆ. ಹೇಗಿದೆ ಅಂತಂದ್ರೆ, 100 ಡ್ರೋನ್ ಗಳನ್ನ ಇರಾನ್ ಆರಿಸ್ತು ಅಂತಂದ್ರೆ ಅವುಗಳನ್ನ ಹೊಡೆಯಕ್ಕೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಾಗುತ್ತಲ್ಲ, ಅದಕ್ಕಿಂತ 10ರಿಂದ 100 ಪಟ್ಟು ಹೆಚ್ಚು ಕಾಸ್ಟ್ ಆಗುವಂತ ಇಂಟರ್ಸೆಪ್ಟರ್ ಮಿಸೈಲ್ಸ್ ಅನ್ನ ಬಳಸ್ತಿದ್ದಾವೆ ಇಸ್ರೇಲ್ ಹಾಗೂ ಅಮೆರಿಕ. ಇದು ಎಕನಾಮಿಕ್ಸ್. ಇರಾನ್ ಮುಂದೆ ಕಾಣ್ತಾ ಇರೋದೇ ಇಲ್ಲಿ ಪ್ರಿಸೈಸ್ ಮಾಸ್ ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್, ಇರಾನ್ ಏನಾದ್ರೂ 100ರಿಂದ 200 ಡ್ರೋನ್ಸ್ ನ ಲಾಂಚ್ ಮಾಡಿದೆ ಅಂತಂದ್ರೆ, ಇಸ್ರೇಲ್ ಹಾಗೂ ಅಮೆರಿಕ ಮಿಸೈಲ್ಸ್ ಅನ್ನ ಫೈರ್ ಮಾಡ್ತಿದ್ದಾರೆ ಅವುಗಳನ್ನ ತಡಿಲಿಕ್ಕೆ. ಇದರಿಂದ ಏನಾಗುತ್ತೆ, ಇನ್ವೆಂಟರಿ ಡ್ರೈನ್ ಆಗುತ್ತೆ, ಹೈ ವ್ಯಾಲ್ಯೂ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಬೇಕಾಗ್ತಾ ಇದೆ. ಸೊ ಡ್ರೋನ್ಸ್ ಬರೀ ವೆಪನ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಎಕನಾಮಿಕ್ ಟ್ರಾಪ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾವೆ. ಫಾರ್ ಎಕ್ಸಾಂಪಲ್, ಇನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ರುಪೀಸ್ ಟರ್ಮ್ಸ್ ಅಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. 1 ಕೋಟಿ ವೆಚ್ಚದ ಡ್ರೋನ್ ಗಳನ್ನ
ಇರಾನ್ ಲಾಂಚ್ ಮಾಡ್ತಿದೆ ಅಂದ್ರೆ ಅದಕ್ಕೆ ಆಲ್ಮೋಸ್ಟ್ 30 ಕೋಟಿ ವೆಚ್ಚದ ಮಿಸೈಲ್ಸ್ ಅನ್ನ ಅಮೆರಿಕ ಹಾಗೂ ಇಸ್ರೇಲ್ ಬಳಸ್ತಿದ್ದಾವೆ. ಎಕ್ಸಾಕ್ಟ್ಲಿ ಇದು ಬೇರೆ ಇರಬಹುದು. ನಾನು ಸುಮ್ನೆ ಸಿಂಪಲ್ ಉದಾಹರಣೆಯನ್ನ ತಗೊಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. 1 ಕೋಟಿಯಲ್ಲಿ 30 ಕೋಟಿಯಲ್ಲಿ 30x ಜಾಸ್ತಿ ಆಯ್ತು ಎಕ್ಸ್ಪೆನ್ಸಸ್. ಇದು ಇಲ್ಲಿ ಆಗ್ತಾ ಇರೋದು ಆಕ್ಚುಯಲ್ ಆಗಿ. ಇಲ್ಲೇ ಇರಾನ್ ಮುಂದೆ ನಿಲ್ತಾ ಇರೋದು. ಹಳೆ ಯುದ್ಧ ನೀತಿಗಳಿಗೂ ಹೊಸ ಯುದ್ಧ ನೀತಿಗಳಿಗೂ ಇರುವಂತಹ ಡಿಫರೆನ್ಸ್ ಏನಂದ್ರೆ, ಮುಂಚೆ ಎಕ್ಸ್ಪೆನ್ಸಿವ್ ಅಸೆಟ್ಸ್ ಅನ್ನ ಹೊಂದಿರಬೇಕಾಗ್ತಿತ್ತು ಯುದ್ಧ ಮಾಡೋದಕ್ಕೆ. ಈಗ ಥೌಸಂಡ್ಸ್ ಆಫ್ ಚೀಪ್ ಡ್ರೋನ್ಸ್ ಇದ್ರೆ ಸಾಕಾಗ್ತಿದೆ. ಏರ್ ಸುಪೀರಿಯಾರಿಟಿ ನಮ್ಗೆ ಬೇಕಿತ್ತು, ಬಟ್ ಈಗ ಸ್ವಾರ್ಮ್ ಡಾಮಿನೆನ್ಸ್ ಅಂದ್ರೆ ಒಂದರಿಂದ ಒಂದು ಅಥವಾ ಹಿಂಡಾಗಿ ಡ್ರೋನ್ಸ್ ಅನ್ನ ಕಳಿಸುವಂತದ್ದು. ಟೆಕ್ನಾಲಜಿ ಡ್ರಿವನ್ ಆಗಿದ್ರೆ ಈಗ ಕಾಸ್ಟ್ ಡ್ರಿವನ್ ಆಗ್ತಾ ಇದೆ. ಪ್ರಿಸಿಷನ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ರೆ ಈಗ ಸ್ಯಾಚುರೇಷನ್ ಅಂಡ್ ಸ್ಕೇಲಬಿಲಿಟಿ, ಎಷ್ಟು ಪ್ರಮಾಣದಲ್ಲಿ ನೀವು ಸ್ವಾರ್ಮ್ ಡ್ರೋನ್ಸ್ ಅನ್ನ ಕಳಿಸ್ತೀರಿ, ಜೊತೆಗೆ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ, ಇದೆಲ್ಲವೂ ಕೂಡ ಮ್ಯಾಟರ್ ಆಗ್ತಾ ಇದೆ. ಹಾಗಂತ ವರ್ಲ್ಡ್ ವಾರ್ಫೇರ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಬಟ್ ಬದಲಾದ ಸನ್ನಿವೇಶದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗಿಲ್ಲಿ ನಾವು ಮಿಸೈಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಅದೇ ಡ್ರೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಕಡಿಮೆ ಸಮಯ ತಗೊಳುತ್ತೆ. ಜೊತೆಗೆ ದಿನದಲ್ಲೇ ಥೌಸಂಡ್ಸ್ ಆಫ್ ಕೆಪಾಸಿಟಿಯನ್ನ ಬೇಕಾದ್ರೂ ಬಿಲ್ಡ್ ಮಾಡ್ಕೊಳ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಸಾಧ್ಯ ಆಗುವಂತದ್ದು. ಅದರಲ್ಲೂ ಭಾರತಕ್ಕಂತೂ ಆ ನಿಟ್ಟಿನಲ್ಲಿ ಸಾಕಷ್ಟು ಅವಕಾಶಗಳಿದೆ. ಇದು ಇಲ್ಲಿ ಸಿಗುವಂತ ಅಡ್ವಾಂಟೇಜ್. ಲೋ ಕಾಸ್ಟ್ ಜೊತೆಗೆ ಫಾಸ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸಾಧ್ಯ ಆಗುತ್ತೆ. ಇನ್ನು ಇಂಡಿಯಾದ ವಿಚಾರಕ್ಕೆ ಬಂದ್ರೆ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ನಾವೀಗಾಗ್ಲೇ ನೋಡಿದೀವಿ ಅದನ್ನ, ಬಾರ್ಡರ್ ಅಲ್ಲಿ ಪದೇ ಡ್ರೋನ್ ಅಟ್ಯಾಕ್ ಆಗ್ತಾ ಇರುತ್ತೆ. ಜೊತೆಗೆ ಲಾಸ್ಟ್ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ದೊಡ್ಡ ಮಟ್ಟದ ಡ್ರೋನ್ ಗಳನ್ನ ಕಳಿಸಿತ್ತು. ಅದನ್ನ ನಮ್ಮ ರಾಡಾರ್ ಸಿಸ್ಟಮ್ ಪತ್ತೆ ಹಚ್ಚಿ ಹೊಡೆದಾಕಿದೆ, ಡ್ಯಾಮೇಜಸ್ ಕಡಿಮೆ ಆಯ್ತು. ಆದ್ರೆ ಇದಾಗ್ಲೇ ನಮ್ಗೆ ಗೊತ್ತಿರುವಂತದ್ದು. ಮತ್ತೆ ಕ್ರಾಸ್ ಬಾರ್ಡರ್ ಸ್ಮಗ್ಲಿಂಗು ಕೂಡ ಇದು ಬಳಕೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ನಾವು ಪಾಠಗಳನ್ನ ಕಲಿಬೇಕಾಗುತ್ತೆ, ಇಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಈಗಾಗಲೇ ಭಾರತ ಸಾಕಷ್ಟು ಸೆಕ್ಯೂರಿಟಿ ಸಿಸ್ಟಮ್ಸ್ ನ ಹೊಂದಿದೆ. ಅರ್ಲಿ ವಾರ್ನಿಂಗ್, ಸೆನ್ಸಾರ್ಸ್ ಅಂಡ್ ಟ್ರ್ಯಾಕಿಂಗ್ ಅನ್ನ ಹೊಂದಿದೆ. ಸಾಫ್ಟ್ ಸ್ಕಿಲ್, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಜಾಮಿಂಗ್ ಮಾಡುವಂತ ಟೆಕ್ನಾಲಜೀಸ್. ಡ್ರೋನ್ ಬರ್ತಾ ಇದೆ ಅಂದ್ರೆ ಅದರ ಸಿಗ್ನಲ್ಸ್ ಅನ್ನ ಜಾಮ್ ಮಾಡೋದು, ಅದು ಎತ್ತ ಹೋಗ್ಬೇಕು ಅಂತ ಗೊತ್ತಾಗದೆ ಇರೋ ತರ ಮಾಡೋದು. ಈ ರೀತಿ ಜಾಮಿಂಗ್ ಸಿಸ್ಟಮ್ಸ್ ಅನ್ನು ಕೂಡ ಈಗಾಗಲೇ ಹೊಂದಿದೆ. ಸೈಬರ್ ಡಿಸ್ರಪ್ಷನ್ ಮಾಡುವಂತ ಕೆಪಬಿಲಿಟಿಯನ್ನು ಕೂಡ ಬಿಲ್ಡ್ ಮಾಡ್ಕೊಂಡಿದೆ. ಜೊತೆಗೆ ಹಾರ್ಡ್ ಕಿಲ್ ಕೂಡ ಇದೆ. ಲೋ ಕಾಸ್ಟ್ ಇಂಟರ್ಸೆಪ್ಟರ್ಸ್, ಹೈ ಕಾಸ್ಟ್ ಮಿಸೈಲ್ಸ್ ಎಲ್ಲವೂ ಕೂಡ ಇದೆ. ಬಟ್ ಅಗೇನ್ ನಾವು ಡ್ರೋನ್ ಅಲ್ಲೂ ಕೂಡ ಸಾಕಷ್ಟು ಮುಂದಡಿ ಇಡಬೇಕಾಗಿದೆ. ನಾವು ಚೀಪ್ ಡ್ರೋನ್ ಗಳಿಗೆ ಎಕ್ಸ್ಪೆನ್ಸಿವ್ ಮಿಸೈಲ್ಸ್ ಅನ್ನ ಬಳಸೋದಕ್ಕಾಗೋದಿಲ್ಲ. ಚೀಪ್ ಆಗಿ ಬಳಕೆ ಮಾಡುವಂತ ಡ್ರೋನ್ ಇಂಟರ್ಸೆಪ್ಟರ್ಸ್ ಅನ್ನ ನಾವು ತಯಾರು ಮಾಡಬೇಕಾಗಿದೆ. ಈಗಾಗಲೇ ಭಾರ್ಗವಾಸ್ತ್ರ ಇದೆ, ಮೈಕ್ರೋ ಮಿಸೈಲ್ ಸಿಸ್ಟಮ್ಸ್ ನಮ್ಮ ಹತ್ರ ಸ್ಪೆಸಿಫಿಕಲಿ ಫಾರ್ ಸ್ವಾರ್ಮ್ ಡ್ರೋನ್ಸ್. ಟ್ರೆಡಿಷನಲ್ ಇಂಟರ್ಸೆಪ್ಟರ್ ಹೋಲಿಸಿದ್ರೆ ಕಡಿಮೆನೆ ಕಾಸ್ಟ್. ಹಾಗೆ ಇಂದ್ರಜಾಲ್ ಎಐ ಬೇಸ್ಡ್ ಆಟೋನಮಸ್ ಡಿಟೆಕ್ಷನ್ ವಿತ್ ಮಲ್ಟಿಲೇಯರ್ ಡ್ರೋನ್ ಇಂಟರ್ಸೆಪ್ಟನ್ ಕೆಪಬಿಲಿಟಿಯನ್ನ ಹೊಂದಿದೆ. ಬಟ್ ನಾವು ಕೂಡ ದೊಡ್ಡ ಮಟ್ಟದ ಡ್ರೋನ್ ಕೇಪಬಿಲಿಟಿಯನ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಈ ರೀತಿ ಟೆಕ್ನಾಲಜಿಯನ್ನ ಹೊಂದಿದ್ದೀವಿ ಅಂತ ಸುಮ್ನೆ ಕೂರಕ್ಕಾಗೋದಿಲ್ಲ. ಇದನ್ನ ಇನ್ನೂ ಅಡ್ವಾನ್ಸ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಾವು ಅಟ್ಯಾಕ್ ಮಾಡುವಂತ ಕೆಪಬಿಲಿಟಿಯನ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಅವಕಾಶಗಳು ಖಂಡಿತ ಓಪನ್ ಅಪ್ ಆಗ್ತಾ ಇದೆ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಖಂಡಿತ ಇಲ್ಲಿ ಸಾಕಷ್ಟು ಅವಕಾಶಗಳಿದೆ ಬದಲಾದ ಸನ್ನಿವೇಶದಲ್ಲಿ. ಜೊತೆಗೆ ಭಾರತ ಸರ್ಕಾರ ಕೂಡ ಈಗಾಗಲೇ ಸಾಕಷ್ಟು ಅಡ್ವಾಂಟೇಜಸ್ ಅನ್ನ ಕೊಡ್ತಾ ಇದೆ ಈ ಇಂಡಸ್ಟ್ರಿಗೆ. $230 ಮಿಲಿಯನ್ ಇನ್ಸೆಂಟಿವ್ಸ್ ಅನ್ನ ಕೊಡ್ತಾ ಇದೆ. ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಟಾರ್ಗೆಟ್ ಅನ್ನ ಹಾಕೊಂಡಿದೆ. 40% ಅಟ್ಲೀಸ್ಟ್ 2028ರಲ್ಲಿ ಅಚೀವ್ ಮಾಡಬೇಕು ಅಂತ. 600+ ಡ್ರೋನ್ ಕಂಪನೀಸ್ ಭಾರತದಲ್ಲಿದ್ದಾವೆ. ಅದರಲ್ಲೂ ಡಿಫೆನ್ಸ್ ಅಷ್ಟೇ ಅಲ್ಲ, ಅಗ್ರಿಕಲ್ಚರ್, ಲಾಜಿಸ್ಟಿಕ್ಸ್, ಸರ್ವೈಲೆನ್ಸ್ ಹೀಗೆ ಎಲ್ಲ ಕಡೆ ಬಳಕೆ ಆಗ್ತಾ ಇದಾವೆ. ಇವನೀಗ ಸರ್ವೆ ಮಾಡ್ಲಿಕ್ಕೂ ಕೂಡ ಡ್ರೋನ್ ಗಳನ್ನ ಬಳಸ್ತಾರೆ. ಇನ್ನು ಲಾಜಿಸ್ಟಿಕ್ಸ್ ಗೆ ಕೂಡ ಬಳಕೆ ಆಗ್ತಿದ್ದಾವೆ. ಸೊ ವಾರ್ ಎಕಾನಮಿ ಶಿಫ್ಟ್ ಆಗ್ತಾ ಇದೆ. ನಮ್ಮ ಹೂಡಿಕೆಗಳನ್ನು ಕೂಡ ಈ ಕಡೆ ಸ್ವಲ್ಪ ಶಿಫ್ಟ್ ಮಾಡಬೇಕಾಗಿರುವಂತ ಅವಶ್ಯಕತೆ ಇನ್ವೆಸ್ಟರ್ಸ್ಗೂ ಕೂಡ ಇದೆ. ಬಹುಶಃ ಈಗಾಗಲೇ ನೀವೆಲ್ಲರೂ ಈ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಹೂಡಿಕೆಗಳನ್ನ ಮಾಡಿರ್ತೀರಿ. ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಖಂಡಿತ ಈ ಸೆಕ್ಟರ್ ಅಲ್ಲಿರುವಂತಹ ಈ ಅವಕಾಶಗಳನ್ನ ನೋಡಿದ ಮೇಲೆ ಸ್ಟಡಿ ಮಾಡಿ ಕಂಪನಿಗಳನ್ನ. ಯಾವೆಲ್ಲ ಕಂಪನಿಗಳಿದ್ದಾವೆ ಈ ಸ್ಪೇಸ್ ಗೆ ಬಂದ್ರೆ, ಬರೀ ಡ್ರೋನ್ ಮೇಕರ್ಸ್ ಅಷ್ಟೇ ಅಲ್ಲದೆ ಎಕೋಸಿಸ್ಟಮ್ ಪ್ಲೇಯರ್ಸ್ ಕಡೆ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಮೇಜರ್ ಆಗಿ ನೋಡೋದಾದ್ರೆ ಐಡಿಯಾ ಫೋರ್ಜ್ ಟೆಕ್ನಾಲಜಿ ಪ್ಯೂರ್ ಡ್ರೋನ್ ಪ್ಲೇ, ಇದು ಡಿಫೆನ್ಸ್ ಅಂಡ್ ಸರ್ವೈಲೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಸ್ಟಡಿ ಮಾಡಬಹುದು. ಝೆನ್ ಟೆಕ್ನಾಲಜೀಸ್ ಕೌಂಟರ್ ಡ್ರೋನ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು. ಆಂಟಿ ಡ್ರೋನ್ ಸಿಸ್ಟಮ್, ಕೌಂಟರ್ UAV ಟೆಕ್ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಕಾಂಪೋನೆಂಟ್ಸ್ ಮೇಕರ್, ಇದು ಆಪ್ಟಿಕ್ಸ್, ಸೆನ್ಸಾರ್ಸ್, ಕ್ರಿಟಿಕಲ್ ಕಾಂಪೋನೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇನ್ನು ಡೇಟಾ ಪ್ಯಾಟರ್ನ್ಸ್, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು. ರಾಡಾರ್ ಅಂಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು. ಭಾರತ್ ಎಲೆಕ್ಟ್ರಾನಿಕ್ಸ್ ಕೋರ್ ಡಿಫೆನ್ಸ್ ಕಂಪನಿ, ಇದು ರಾಡಾರ್ ಅಂಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುತ್ತೆ. HAL ಏರೋಸ್ಪೇಸ್, UAV ಹಾಗೂ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು. ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಮ್ಯುನಿಷನ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಲಿಂಕ್ ಟು ಭಾರ್ಗವಾಸ್ತ್ರ ಕೌಂಟರ್ ಡ್ರೋನ್. ಫಾರ್ ಎಕ್ಸಾಂಪಲ್ ನಾವು ಡ್ರೋನ್ ಅಟ್ಯಾಕ್ ಮಾಡ್ಬೇಕಂದ್ರೆ ಡ್ರೋನ್ ಅಲ್ಲಿ ಒಂದಷ್ಟು ಬ್ಲಾಸ್ಟ್ ಆಗುವಂತ ಬಾಂಬ್ಸ್ ಈ ತರ ಮೆಟೀರಿಯಲ್ ನ ಇಡಬೇಕಾಗುತ್ತೆ. ಆ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಸೋಲಾರ್ ಇಂಡಸ್ಟ್ರೀಸ್. ಅಸ್ತ್ರ ಮೈಕ್ರೋವೇವ್ RF ಸಿಸ್ಟಮ್ಸ್ ಡಿಟೆಕ್ಷನ್ ಅಂಡ್ ಜಾಮಿಂಗ್ ಟೆಕ್ನಾಲಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಡ್ರೋನ್
ಪ್ಯೂರ್ ಪ್ಲೇ ಅನ್ನೋದಕ್ಕಿಂತ ಆ ಸೆಕ್ಟರ್ ಗೆ ಅಥವಾ ಆ ಎಕೋ ಸಿಸ್ಟಮ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನೀಸ್ ಅನ್ನು ಕೂಡ ನಾವು ಫೋಕಸ್ ಮಾಡಬೇಕಾಗಿದೆ. ಇವುಗಳನ್ನ ಹೊರತುಪಡಿಸಿ ಕೂಡ ಇನ್ನು ಕೆಲವು ಕಂಪನೀಸ್ ಇರಬಹುದು, ಅಂತವನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗಂತ ಎಲ್ಲದರಲ್ಲೂ ಹೂಡಿಕೆ ಮಾಡಬೇಕು ಅಂತ ಏನಲ್ಲ. ನನ್ನ ಹತ್ರ ಈ ಲಿಸ್ಟ್ ಅಲ್ಲಿ 2-3 ಕಂಪನೀಸ್ ಇದೆ, ಸಾಕು ನನಗೆ. ಸೊ ಬಹುಶಃ ನಿಮ್ಮ ಹತ್ರ ಕೂಡ ಅಟ್ಲೀಸ್ಟ್ 1-2 ಇದ್ದೇ ಇರುತ್ತೆ. ನಿಮ್ಮ ಹತ್ರ ಯಾವ್ದಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಲಾಂಗ್ ಟರ್ಮ್ ಅಪಾರ್ಚುನಿಟಿ ನೋಡಿದಾಗ ಖಂಡಿತ ಇಲ್ಲಿ ಅವಕಾಶಗಳಿದೆ. ಅದರಲ್ಲೂ ಈ ರೀತಿಯ ಬದಲಾದ ಸನ್ನಿವೇಶದಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಓಪನ್ ಅಪ್ ಆಗ್ತಾ ಇದೆ. ಸ್ಟಡಿ ಮಾಡಬಹುದು ಈ ಕಂಪನಿಗಳನ್ನ, ಬಟ್ ರಿಸ್ಕ್ ಇರುತ್ತೆ. ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಇನ್ನು ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲೂ ಕೂಡ ಕೆಲವೊಂದು ಕಂಪನೀಸ್ ಇದಾವೆ. ಗರುಡ ಏರೋಸ್ಪೇಸ್ ಇದೆ, ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು. ನ್ಯೂ ಸ್ಪೇಸ್ ರಿಸರ್ಚ್ ಇದೆ, ಡೀಪ್ ಟೆಕ್ ಅಲ್ಲಿ ಕೆಲಸ ಮಾಡುತ್ತೆ, ಡ್ರೋನ್ ಗೆ ಸಂಬಂಧಪಟ್ಟಂತೆ ಹಾಗೂ ಏರೋಸ್ಪೇಸ್ ಗೆ ಸಂಬಂಧಪಟ್ಟಂತೆ. ಹಾಗೆ ಗ್ರೀನ್ ರೋಬೋಟಿಕ್ಸ್ ಇದೆ, ಬಿಲ್ಡರ್ಸ್ ಆಫ್ ಇಂದ್ರಜಾಲ್, ಆಟೋನಮಸ್ AI ಬೇಸ್ಡ್ ಡ್ರೋನ್ ಡಿಫೆನ್ಸ್ ಡೋಮ್ ಸಿಸ್ಟಮ್. ಇದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು. ಇವು 3 ಅನ್ಲಿಸ್ಟೆಡ್ ಪ್ಲೇಯರ್ಸ್, ಲಿಸ್ಟ್ ಆಗಿಲ್ಲ ಮಾರ್ಕೆಟ್ ಅಲ್ಲಿ. ಸೊ ಫೈನಲ್ ಇನ್ವೆಸ್ಟರ್ ಇನ್ಸೈಟ್ ಏನಪ್ಪಾ ಅಂತಂದ್ರೆ, ಡಿಫೆನ್ಸ್ ಸ್ಟೋರಿ ಅನ್ನೋದಕ್ಕಿಂತ ಕಾಸ್ಟ್ ಡಿಸ್ರಪ್ಷನ್ ಸ್ಟೋರಿ ಅಂತ ಹೇಳ್ಬೋದು. ಈಗ ಆಗ್ತಿರುವಂತಹ ಬದಲಾವಣೆಗಳನ್ನ ಗಮನಿಸಿದ್ರೆ, ಹಾಗಾಗಿ ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡಬೇಕಾಗಿದೆ, ಇಂಟರ್ಸೆಪ್ಷನ್ ಗೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಕೇಲ್ ಮಾಡಬೇಕಾಗಿದೆ, AI ಪ್ಲಸ್ ಆಟೋನಮಸ್ ಸಿಸ್ಟಮ್ಸ್ ಅನ್ನ ಬಿಲ್ಡ್ ಮಾಡಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇನ್ವೆಸ್ಟರ್ಸ್ ಕೂಡ ಫೋಕಸ್ ಮಾಡಿದ್ರೆ ಮೇ ಬಿ ಅವರು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶ ಇರುತ್ತೆ ಇಲ್ಲಿ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್, ಹೀಗೆ ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.